ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಾವು ಇವತ್ತು 5ನೇ ವರ್ಗದ ವಿದ್ಯಾರ್ಥಿಗಳಿಗೆ अभ्यास 20 है था दोहराना इस पाठ के बारे में हम अध्ययन जानकारी प्राप्त करेंगे. ವಿದ್ಯಾರ್ಥಿಗಳೇ, ನಾವು ಇವತ್ತು ಅಭ್ಯಾಸ 20 है था दोहराना ಈ ಪಾಠವನ್ನು ನಾವು ಇವತ್ತು ಅಭ್ಯಾಸ ಪ್ರಾರಂಭಿಸೋಣ. ಹಾಗಾದ್ರೆ है था दोहराना ಅಂತಂದ್ರೆ ಇವೇ ಅಕ್ಷರಗಳನ್ನು ಮತ್ತೊಮ್ಮೆ ಹೇಳೋದು. दोहराना ಅಂತಂದ್ರೆ ಅವುಗಳನ್ನು ಮತ್ತೊಮ್ಮೆ ಉಚ್ಚರಿಸೋದು, ಅಂದರೆ 2-3 ಸಲ. ನಾವೀಗ ಉದಾಹರಣೆಗೆ ಲಡ್ಕಾ ಉಠ್ತಾ ಹೇ, ಲಡ್ಕಾ ಉಠ್ತಾ ಥಾ ಈ ವಾಕ್ಯಗಳಲ್ಲಿ ಏನು ಕೊನೆಗೆ ಅಕ್ಷರಗಳು ಬರ್ತಾವಲ್ಲ ಅವುಗಳನ್ನು ಮತ್ತೊಮ್ಮೆ ಹೇಳುವುದಕ್ಕೆ ನಾವೇನಂತೀವಿ, दोहराना ಅಂತ ಹೇಳ್ತೇವೆ. ಹಾಗಾದ್ರೆ ಅಭ್ಯಾಸ 20 है था दोहराना. ಅಭ್ಯಾಸ 20 ಅಂತಂದ್ರೆ 20 है था दोहराना. दोहराना ಈ ಶಬ್ದದ ಕನ್ನಡ ಅರ್ಥ ಮತ್ತೊಮ್ಮೆ ಹೇಳುವುದು ಅಂತ ಅರ್ಥ ಆಗ್ತದೆ. ಹಾಗಾದ್ರೆ शब्दों से वाक्य बनाइए. जो इस अभ्यास में जो शब्द दी गई है और उन शब्दों से हमें क्या करना है, वाक्य बनाना है. तो यहाँ देखिए जो शब्द दी गई है इनमें से उठना, बोलना, कहना, सुनना, चलना, जागना, रोना, देखना, लिखना, तैरना, इन सभी शब्द जो दी गई हैं तो शब्दों को पढ़कर हमें क्या करना है, वाक्य बनाना है. तो वाक्य कैसे बनाना है, जो पहले जो हम वाक्य बनाते हैं पहले विभाग में वहाँ है लगाकर वाक्य बनाना चाहिए, और दूसरे विभाग में था या थी इस अक्षर को हमें दोहराते हुए वाक्यों बनाना है. तो पहला भाग में है लगाकर और दूसरा विभाग में था या थी लगाकर वाक्य बनाना है. तो पहले हम क्या करेंगे, इस अभ्यास में शब्दों के अर्थ देखेंगे. कौन कौन सा शब्दों के अर्थ. उठना, तो पहला हम देखेंगे शब्दार्थ. ಶಬ್ದಾರ್ಥ ಅಂದ್ರೆ ಈ ಒಂದು ಪಾಠದಲ್ಲಿ ಮೊದಲನೇ ಲೈನ್ ಒಳಗೆ ಶಬ್ದಗಳದಾವ ನೋಡ್ರಿ. ಪುಸ್ತಕ ತೆಗೀರಿ, ಪುಸ್ತಕ ಒಳಗದಾವಲ್ಲಿ ಏನ್ ಶಬ್ದಗಳದಾವಲ್ಲ ಆ ಶಬ್ದಗಳ ಕನ್ನಡ ಅರ್ಥವನ್ನ ಮೊದಲು ನೋಡೋಣ. ಯಾವುದು. ಉಠ್ನ ಏಳುವುದು, उठना ಏಳುವುದು. बोलना दूसरा शब्द है बोलना. तो इस शब्द का अर्थ है ಹೇಳುವುದು. बोलना ಹೇಳುವುದು. कहना, कहना ಮಾತನಾಡು ಅಥವಾ ಮಾತನಾಡುವುದು. सुनना ಕೇಳುವುದು, सुनना ಕೇಳುವುದು. सुनना शब्द का अर्थ ये है ಕೇಳುವುದು. और आगे का शब्द है चलना. चलना ನಡೆಯುವುದು. चलना ನಡೆಯುವುದು. और जागना, जागना ಎಚ್ಚರವಾಗು. जागना शब्द का कन्नड़ अर्थ ಎಚ್ಚರವಾಗು ಅಥವಾ ಎಚ್ಚರವಾಗುವುದು. रोना, रोना शब्द का अर्थ ಅಳುವುದು. रोना ಅಳುವುದು. देखना ನೋಡುವುದು. देखना शब्द का अर्थ ನೋಡುವುದು. और आगे का शब्द है यहाँ लिखना बರೆಯುವುದು. लिखना बरेयुವುದು. और इसके बाद जो अंतिम शब्द आते हैं तैरना. तैरना ಈಜುವುದು. तैरना शब्द का कन्नड़ अर्थ ಈಜುವುದು. तो इस अभ्यास में जो हम पहले देख रहे हैं शब्दार्थ, तो शब्दार्थ कौन कौन से हैं, तो देखिए उठना ಏಳುವುದು, बोलना
ಹೇಳುವುದು, ಕಹಣ ಮಾತನಾಡು, ಸುನನ ಕೇಳುವುದು, ಚಲನ ನಡೆಯುವುದು, ಜಾಗನ ಎಚ್ಚರವಾಗು, ರೋಣ ಅಳುವುದು, ದೇಖನ ನೋಡುವುದು, ಲಿಖನ ಬರೆಯುವುದು, ತೈರ್ನ ಈಜುವುದು. ಹಾಗಾದರೆ ಈ ಒಂದು ಅಭ್ಯಾಸದಲ್ಲಿ ಇವು ಮೊದಲಿಗೆ ಬರ್ತಕ್ಕಂತಹ ಶಬ್ದಗಳು, ಅವುಗಳ अर्थ, इविष्टु शब्दार्थ. इदाद नंतर तो आज हम देखेंगे बाद में है लगाकर और था या थी लगाकर वाक्य बनाना. तो वाक्य कैसे बन सकते हैं हम, तो देखिए यहाँ इस अभ्यास में जो वाक्य देखेंगे शब्दार्थ के बाद. तो पहले है लगाकर और था या थी लगाकर दूसरे विभाग में वाक्य बनाना है. तो पहला वाक्य कौन सा है लगाकर, है लगाकर. दूसरा विभाग में था या थी लगाकर. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಅಭ್ಯಾಸದಲ್ಲಿ ಎರಡು ವಿಭಾಗಗಳಿದಾವೆ. ಒಂದನೇದು ಹೈ ಈ ಒಂದು ಅಕ್ಷರವನ್ನ ಹಚ್ಚಿ ವಾಕ್ಯ ಮಾಡಬೇಕು. ಎರಡನೇದು ಥಾ ಥಿ ಇವುಗಳನ್ನು ಹಚ್ಚಿ ವಾಕ್ಯ ಮಾಡಬೇಕು. ಹಾಗಾದ್ರೆ ಇವುಗಳನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡೋದು, ಮತ್ತೊಮ್ಮೆ ಹೇಳೋದೇ ನಾವು ಏನಂತೀವಿ ದುಹರಾಣ ಅಂತ ಹೇಳ್ತೀವಿ. ಹೌದು. ಹಾಗಾದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಏನಂತಂದ ಉಟ್ನ ಅಂತ ಕೊಟ್ಟಾರ ಶಬ್ದ. ಏನ್ ಕೊಟ್ಟಿದ್ದಾರೆ? ಉಟ್ನ ಅಂತ ಕೊಟ್ಟಿದ್ದಾರೆ. ಉಟ್ನ ಅಂತಂದ್ರೆ ಇದ್ರ ಅರ್ಥ ಈಗಲೇ ಹೇಳಿದಲ್ಲ, ಏನು ಏಳುವುದು. ಹಾಗಾದ್ರೆ ಇದನ್ನು ವಾಕ್ಯ ಮಾಡ್ಬೇಕಲ್ಲ ನಾವು. ಲಡ್ಕ ಉಟ್ತಾ ಹೇ, ಲಡ್ಕ ಉಟ್ತಾ ಹೇ. ಇಲ್ಲಿ ಶಬ್ದವನ್ನ ಓದಿದಾಗ ಕೊನೆ ಅಕ್ಷರ ನ ಬರ್ತದೆ. ಉಟ್ನ ಉಟ್ನ ಅಂತಂದ್ರೆ ಏಳುವುದು. ಯಾವಾಗ ನಾವು ಶಬ್ದವನ್ನ ಅಷ್ಟೇ ಓದ್ತೀವಿ ಆವಾಗ ಶಬ್ದದಲ್ಲಿ ಕೊನೆ ಅಕ್ಷರ ನ ಬರ್ತದೆ. ಇದನ್ನೇ ಶಬ್ದವನ್ನ ನಾವು ವಾಕ್ಯಕ್ಕೆ ಪರಿವರ್ತನೆ ಮಾಡಿದಾಗ ಇಲ್ಲಿ ಕೊನೆ ಅಕ್ಷರ ತಾ ಬರ್ತದೆ. ಹಾಗಾದ್ರೆ ಇಲ್ಲಿ ಉಟ್ತಾ ಅಂದ್ರೆ ಇಲ್ಲಿ ಹುಡುಗರಲ್ಲಿ ಏಳುತ್ತಾನೆ ಅಂತ ಆಗ್ತದ. ಹುಡುಗ ಏಳುತ್ತಾನೆ. ಹೌದು. ಇದನ್ನ ನಾವು ಥಾ ಯಾ ಥೀ ಲಗಾಕರ್ ಇದಕ್ಕೆ ತಗೊಂಡ್ವಿ ಅಂದ್ರೆ ಏನಾಗ್ತೈತಿ? ಲಡ್ಕ ಉಟ್ತಾ ಥಾ, ಲಡ್ಕ ಉಟ್ತಾ ಥಾ ಅಂತ ಆಗ್ತದೆ. ಹೌದು. ಮೊದಲನೇದು ಶಬ್ದವನ್ನ ನೋಡಿದಾಗ ಉಟ್ನ ಅಂತ ಆಗ್ತದ. ಕೊನೆ ಅಕ್ಷರ ನಾ ಬರ್ತದ ಶಬ್ದವನ್ನ ಓದಿದಾಗ. ಅದನ್ನೇ ವಾಕ್ಯಕ್ಕೆ ತಗೊಂಡಾಗ ಉಟ್ತಾ ಅಂತ ಬರ್ತದ, ಕೊನೆ ಅಕ್ಷರ ತಾ ಬರ್ತದ. ಇಲ್ಲಿ ಶಬ್ದದಲ್ಲಿ ನಾ ಐತಿ, ವಾಕ್ಯದಲ್ಲಿ ತಾ ಆಗಿ ಪರಿವರ್ತನೆ ಆಗ್ತದ. ಯಾವಾಗ? ಹುಡುಗನ ಸಂಬಂಧಿಸಿದ ವಾಕ್ಯ ಇದ್ದಾಗ. ಲಡ್ಕ ಉಟ್ತಾ ಹೇ, ಲಡ್ಕ ಉಟ್ತಾ ಥಾ. ಹುಡುಗ ಏಳುವನು, ಹುಡುಗ ಎದ್ದಿದ್ದಾನೆ. ಹೌದು. ಎರಡನೇದು बोलना. दूसरे शब्द है बोलना. तो इस शब्द में भी तो अंतिम अक्षर है न, ना, बोलना. तो इस शब्दों को हमें वाक्य में प्रयोग किए तो यहाँ परिवर्तित होते हैं ना अक्षर ता से बदलकर. तो यहाँ देखिए बोलना ಅಂತಂದ್ರೆ ಮಾತನಾಡು. ಹೌದು. तो वाक्य ಮಾಡ್ರಿ. वह बोलता है, वह बोलता है, वह बोलता था, वह बोलता था. ಹಾಗಾದ್ರೆ ಇಲ್ಲಿ ನೋಡ್ರಿ ಕೊನೆ ಅಕ್ಷರ ನಾ ಐತಿ, ಇಲ್ಲಿ ಪರಿವರ್ತನೆ ಆಗಿ ತಾ ಆಗಿದೆ. ಅವನು ಓದುತ್ತಾನೆ ಅಥವಾ ಅವನು ಹೇಳುತ್ತಾನೆ, ಅವನು ಹೇಳುತ್ತಿದ್ದನು. ಹಾಗಾದ್ರೆ ವಾಕ್ಯ ನೋಡ್ರಿ. लड़का उठता है, लड़का उठता था. वह बोलता है, वह बोलता था. तो तीसरे वाक्य ए है. तो तीसरे वाक्य कौन सा है? तो देखिए यहाँ पहला शब्द देखिए कहना. कहना कहना ಅಂತಂದ್ರೆ ಹೇಳೋದು. ಬೋಲನಾ ಅಂತಂದ್ರೆ ಹೇಳುವುದು, ಕಹಣ ಅಂತಂದ್ರೆ ಮಾತನಾಡು. ಹಂಗೆ ತಗೊಳ್ರಿಲ್ಲ. ಬೋಲನಾ ಮಾತನಾಡು, ಕಹಣ ಹೇಳುವುದು, ಈ ರೀತಿಯಾದ್ರೂ ತಗೊಳ್ಳಿ. ಹಾಗಾದ್ರೆ ವಾಕ್ಯ ಏನ್ ಮಾಡೋಣ ನಾವು? ಮೂರನೇದು ವಹ, ವಹ
ಹೇಳುತ್ತಾನೆ. ಇದನ್ನ ನಾವು ಮುಂದಿನ ವಾಕ್ಯ ವಹ ಕಹತಾ ಥಾ, ಅವನು ಹೇಳುತ್ತಿದ್ದನು ಅಂತ ವಾಕ್ಯ ಆಗ್ತದೆ. ಹಾಗಾದ್ರೆ ಇಲ್ಲೇ ವಹ ಕಹತಾ ಹೇ, ವಹ ಕಹತಾ ಥಾ, ಇದು ಮೂರನೇ ವಾಕ್ಯ. ನಾಲ್ಕನೇದು ಸುನನಾ. ಸುನನಾ ಅಂತಂದ್ರೆ ಅದ್ರ ಕನ್ನಡ ಅರ್ಥ ಏನು ಹೇಳ್ರಿ, ಈಗಾಗಲೇ ಹೇಳೇನಿ. ಸುನನಾ ಅಂತಂದ್ರೆ ಕೇಳುವುದು. ಹೌದು. ಹಾಗಾದ್ರೆ ವಾಕ್ಯ ಏನಾಗ್ತದ, ಇಲ್ಲಿ ಉದಾಹರಣೆಯಾಗಿ ಲಡ್ಕಿ ಅಂತ ಕೊಟ್ಟಿದ್ದಾರೆ. ಹೌದು. ಲಡ್ಕಿ ಅಂತ ಇದ್ದಾಗ ಕೊನೆ ಅಕ್ಷರ ತಿ ಬರ್ತದೆ. ಇಲ್ಲಿ ವಹ ಅಂತಂದ್ರೆ ಅವನು, ಲಡ್ಕ ಅಂತಂದ್ರೆ ಹುಡುಗ, ವಹ ಅಂತಂದ್ರೂ ಹುಡುಗ. ಹಾಗಾಗಿ ಕೊನೆ ಅಕ್ಷರ ತ ಅಕ್ಷರ ಬಂದದ. ಹೌದು. ಹಾಗಾದ್ರೆ ಏನೈತಿ, ಹುಡುಗಿಗೆ ಸಂಬಂಧಿಸಿದ ವಾಕ್ಯ ಐತಿ, ಲಡ್ಕಿ ಐತಿ. ಹಾಗಾದ್ರೆ ಏನಾಗ್ತದ, ಲಡ್ಕಿ ಸುನತಿ ಹೇ, ಲಡ್ಕಿ ಸುನತಿ ಹೇ. ಹುಡುಗಿ ಕೇಳುತ್ತಿದ್ದಳು. ಹೌದು. ಯಾಕೆ ಹೇಳ್ರಿ, ಏನ್ ಕೊಟ್ಟಿದ್ದಾರೆ, ಅಕ್ಷರ ಶಬ್ದ ಲಡ್ಕಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಲಡ್ಕಿ ಸುನತಿ ಹೇ. ಇದನ್ನ ಮುಂದಕ್ಕೆ ತಗೊಂಡಾಗ ಲಡ್ಕಿ ಸುನತಿ ಥಿ, ಲಡ್ಕಿ ಸುನತಿ ಥಿ ಅಂತ ಬರ್ತದೆ. ಅವನು ಹೇಳುತ್ತಿದ್ದನು, ಅವಳು ಹೇಳುತ್ತಿದ್ದಳು ಅಂತ ಬರ್ತದೆ. ಥಿ ಅಂದ್ರೆ ಇದ್ದಳು, ಹೇಳುತ್ತಿದ್ದಳು ಅಂತ ಈ ವಾಕ್ಯ ತಗೋಬೇಕು. ಹಾಗಾದ್ರೆ ಲಡ್ಕಿ ಸುನತಿ ಹೇ, ಲಡ್ಕಿ ಸುನತಿ ಥಿ. ಇನ್ನು ಮುಂದಿನ ಶಬ್ದ ಚಲನ ಅಂತ ಐತಿ. ಏನೈತಿ, ಚಲನ. ಚಲನ ಶಬ್ದ ಅಂತಂದ್ರೆ ಕನ್ನಡ ಅರ್ಥ ನಡೆಯುವುದು. ಚಲನ ಅಂತಂದ್ರೆ ನಡೆಯುವುದು. ಹಾಗಾದ್ರೆ ಲಡ್ಕಿ, ಲಡ್ಕಿ ಚಲತಿ ಹೇ, ಹುಡುಗಿ ಹೋಗುತ್ತಿದ್ದಳು, ಚಲತಿ ಹೇ. ಮುಂದಿನ ವಾಕ್ಯ ತಗೊಂಡಾಗ ಲಡ್ಕಿ ಚಲತಿ ಥಿ, ಲಡ್ಕಿ ಚಲತಿ ಥಿ. ಹಾಗಾದ್ರೆ ಹುಡುಗಿ ಹೋಗುತ್ತಿದ್ದಳು. ಈ ರೀತಿ ವಾಕ್ಯವನ್ನ ನಾವು ನೋಡಬಹುದು. ಹಾಗಾದ್ರೆ ಜಾಗನ. ಜಾಗನ ಅಂತಂದ್ರೆ ಎಚ್ಚರ ಆಗೋದು. ಜಾಗನ ಅಂತಂದ್ರೆ ಎಚ್ಚರ ಆಗೋದು. ಇಲ್ಲಿ ಮಾರ್ಗನ ಬರುತ್ತೆ ನೋಡಿ. ಜಾಗನ ಅಂದ್ರೆ ಈ ಒಂದು ಶಬ್ದದ ಅರ್ಥ ಎಚ್ಚರಗೊಳ್ಳು, ಎಚ್ಚರ ಆಗು ಅಂತ ಬರ್ತದೆ. ಜಾಗನ ಶಬ್ದದ ಕನ್ನಡ ಅರ್ಥ ಎಚ್ಚರವಾಗು. ಜಾಗನ ಎಚ್ಚರವಾಗು ಅಂತ ಬರ್ತದೆ. ಹಾಗಾದ್ರೆ ವಾಕ್ಯ ನೋಡ್ರಿ ಏನೈತಿ, ಲಡ್ಕಿ, ಲಡ್ಕಿ ಜಾಗತಿ ಹೇ ಅಂತ ಇದೆ. ಲಡ್ಕಿ ಜಾಗತಿ ಹೇ. ಈ ಕಡೆಗೆ ಲಡ್ಕಿ ಜಾಗತಿ ಥಿ, ಲಡ್ಕಿ ಜಾಗತಿ ಥಿ ಅಂತ ಬರ್ತದೆ. ಹಾಗಾದ್ರೆ ಹುಡುಗಿ ಎಚ್ಚರಗೊಳ್ಳುತ್ತಾಳೆ. ಇಲ್ಲಿ ಹುಡುಗಿ ಎಚ್ಚರಗೊಂಡಿದ್ದಳು ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಶಬ್ದದ ಕೊನೆಯ ಅಕ್ಷರ ತಿ ಆಗಿ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸ 20ರಲ್ಲಿ ಉಠನ, ಬೋಲನ, ಕಹನ, ಸುನನ, ಚಲನ, ಜಾಗನ ಈ ಶಬ್ದಗಳಿಂದ ಹೇಗೆ ವಾಕ್ಯಗಳನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡೇವೆ. ಇನ್ನು ಮುಂದೆ ಬರ್ತಕ್ಕಂಥ ಶಬ್ದಗಳು ರೋನ, ದೇಖನ, ಲಿಖನ, ತೈರನ, ಆಮೇಲೆ ವಾಕ್ಯಕ್ಕೂ ಬದಲಿಯೇ ಅವ್ರು ಲಿಖಿಯೇ, ಇವುಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣ, ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ವಾಕ್ಯಗಳನ್ನ ನಾವು ಏನ್ ಮಾಡಿದ್ವು, ಲಡ್ಕಾ ಉಠತಾ ಹೇ, ಲಡ್ಕಾ ಉಠತಾ ಥಾ, ವಹ ಬೋಲ್ತಾ ಹೇ, ವಹ ಬೋಲ್ತಾ ಥಾ. ಮೂರನೇದು ವಹ ಕಹತಾ ಹೇ, वह कहता था. लड़की सुनती है, लड़की सुनती थी. ಆಮೇಲೆ ಲಡ್ಕಿ ಜಾಗತಿ ಹೇ, ಲಡ್ಕಿ ಜಾಗತಿ ಥಿ. ಹಾಗಾದ್ರೆ ಇವಿಷ್ಟು ನಾವೇನ್ ಮಾಡಿದ್ವು, ಮೊದಲಿಗೆ ಶಬ್ದಾರ್ಥ, ಆಮೇಲೆ ಶಬ್ದಗಳಿಂದ ಹೇಗೆ ವಾಕ್ಯಗಳನ್ನ ಮಾಡಬೇಕು, ಹೇ ಮತ್ತೆ ಥಾ ಇವುಗಳನ್ನ ಉಪಯೋಗ ಮಾಡ್ಕೊಂಡು ಅನ್ನೋದನ್ನ ನೋಡಿದ್ವು. ಇನ್ನು ಮುಂದಿನ ಶಬ್ದಗಳನ್ನ ಜೊತೆಗೆ ವಾಕ್ಯಗಳನ್ನ ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನ ಮಾಡೋಣ ಅಂತ ಹೇಳ್ತೀನಿ. ಇಲ್ಲಿಗೆ ಇವತ್ತಿಗೆ ಅಭ್ಯಾಸ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.